ವಾರ್ತೆಯ ಮುಖ್ಯಾಂಶಗಳು. ಜೂಜಾಟ ಆಡುತ್ತಿದ್ದ 11 ಜನ ಆರೋಪಿತರ ಮೇಲೆ ಪ್ರಕರಣ ದಾಖಲು. ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿಯನ್ನು ಹೊಂದಿರಬೇಕು. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು. ದಿನೇಶ್ ಮಡಿವಾಳ್ ಅಮ್ಮಿನಳ್ಳಿಗೆ ಕನ್ನಡ ಸಾಹಿತ್ಯ ಭೂಷಣ ಪ್ರಶಸ್ತಿ. ಆರ್ಥಿಕ ಸಹಾಯ ನೀಡಿದ ಭೀಮಣ್ಣ ನಾಯ್ಕ್ ಪುತ್ರ ಅಶ್ವಿನ್ ನಾಯ್ಕ್. ಮೆಚ್ಚುಗೆಗೆ ಪಾತ್ರವಾದ ಕುಮಾರಿಯರ ನಾಟ್ಯ. ಸಿಎಂ ಸಿದ್ದರಾಮಯ್ಯರಿಂದ ಅಹಿಂದ್ ಚಾಂಪಿಯನ್ ಆಗುವ ಯತ್ನ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕುಮಟಾ ತ್ರೈಮಾಸಿಕ ಕೆಡಿಪಿ ಪರಿಶೀಲನಾ ಸಭೆ. ಮಳೆ ವಿರಾಮ, ಫಾಲ್ಸ್ಗಳಲ್ಲಿ ಕಂಡುಬರುತ್ತಿರುವ ಪ್ರವಾಸಿಗರು. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಿರಾಲಿ ಹುಲ್ಲುಕ್ಕಿ ಅರಣ್ಯದಲ್ಲಿ ಕೋಳಿ ಅಂಕ ಜೂಗಾರಾಟ ಮಾಡುತ್ತಿದ್ದ 11 ಜನ ಆರೋಪಿತರ ಮೇಲೆ ಗುನಾ ನಂಬರ್ 96/2025 ಕಲಂ 87 ಕೆಪಿ ಕಾಯ್ದೆ ಮತ್ತು ಕಲಂ 112 ಬಿಎನ್ಎಸ್ ಪ್ರಕಾರ ಪ್ರಕರಣ ದಾಖಲಿಸಿ ಆರೋಪಿತರಿಂದ ಆಟೋ ರಿಕ್ಷಾಗಳು 4, ಮೋಟಾರು ಸೈಕಲ್ಗಳು 5, ಮೊಬೈಲ್ ಫೋನ್ಗಳು 3 ಹಾಗೂ 3,305 ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಚೇತನ ಬಿಸಿನೆಸ್ ಸ್ಕೂಲ್ನಲ್ಲಿ ನಡೆದ ಉದ್ಯೋಗ ಮೇಳವನ್ನು ಜಿಲ್ಲಾಧಿಕಾರಿಗಳಾದ ದಿವ್ಯಾ ಪ್ರಭು ಶನಿವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಳ್ಳಬೇಕು. ಏನಾದರೂ ಸಾಧಿಸಬೇಕಾದರೆ ಅನೇಕ ಅಡೆತಡೆಗಳು ಬಂದೇ ಬರುತ್ತವೆ. ಅವುಗಳನ್ನು ಮೀರಿ ನಮ್ಮ ಗುರಿಯನ್ನು ಸಾಧಿಸುವ ಛಲ, ನಂಬಿಕೆಯನ್ನು ಹೊಂದಿರಬೇಕು ಎಂದು ಹೇಳಿದರು. ಅಲ್ಲದೆ ಖುಷಿ, ಸಂತೋಷವನ್ನು ಹೊರಗೆಲ್ಲೂ ಪಡೆಯಲು ಸಾಧ್ಯವಿಲ್ಲ. ಮಾಡುವ ಕೆಲಸದಲ್ಲಿಯೇ ಅವುಗಳನ್ನು ಕಾಣಬೇಕು ಎಂದರು. ಚೇತನ ಬಿಸಿನೆಸ್ ಸ್ಕೂಲ್ ಆಯೋಜಿಸಿದ ಉದ್ಯೋಗ ಮೇಳದಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸುವ ಕೆಲಸವನ್ನು ಶ್ಲಾಘಿಸಿದರು. ನಂತರ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡುತ್ತಾ, ಕೆಲಸವನ್ನು ಕಷ್ಟಪಟ್ಟು ಮಾಡದೆ ಇಷ್ಟಪಟ್ಟು ಮಾಡಬೇಕು ಹಾಗೂ ಚೇತನ ಬಿಸಿನೆಸ್ ಸ್ಕೂಲ್ನ ಈ ನಿಸ್ವಾರ್ಥ ಸಾಮಾಜಿಕ ಸೇವೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಕಾರ್ಪೊರೇಟರ್ HDMC ರಾಜಣ್ಣ ಕೊರವಿಯವರು ಅಧ್ಯಕ್ಷೀಯ ಮಾತುಗಳನ್ನಾಡುತ್ತಾ, ವಿದ್ಯಾರ್ಥಿಗಳು ಧೈರ್ಯವಾಗಿ ಸಂದರ್ಶನವನ್ನು ಎದುರಿಸುವಂತಾಗಬೇಕು. ಡಾಕ್ಟರ್ VM ಕೊರವಿ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿದರು ಮತ್ತು ವಿದ್ಯಾರ್ಥಿಗಳು ಯಾವುದೇ ಕಂಪನಿಯಲ್ಲಿ ಉದ್ಯೋಗ ದೊರೆತರೂ ಅಲ್ಲಿ ಕನಿಷ್ಠ 2 ವರ್ಷ ಕಾರ್ಯನಿರ್ವಹಿಸಬೇಕು ಎಂದರು. ಡಾಕ್ಟರ್ MN ಮಾಣಿಕ್ ಅತಿಥಿಗಳನ್ನು ಪರಿಚಯಿಸಿದರು. ಕುಮಾರಿ ಚೈತ್ರ ಬಾದಾಮಿ ಕಂಪನಿಯ ಪ್ರತಿನಿಧಿಗಳ ಬಗ್ಗೆ ತಿಳಿಸಿದರು. ಡಾಕ್ಟರ್ ರಮಾಕಾಂತ್ ಕುಲಕರ್ಣಿ ಸಂಸ್ಥೆಯ ಕಿರು ಪರಿಚಯವನ್ನು ನೀಡಿದರು. ಶ್ರೀ ಅರುಣ್ ರಜಪೂತ ವಂದಿಸಿದರು. ಪ್ರೊಫೆಸರ್ ಭಾರತಿ ಮತ್ತು ಪ್ರೊ ನಿಧಿ ದೇಶಪಾಂಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಉದ್ಯೋಗ ಮೇಳದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಂಪನಿಗಳು ಹಾಗೂ 500ಕ್ಕೂ ಹೆಚ್ಚು ಉದ್ಯೋಗಾಸಕ್ತರು ಭಾಗವಹಿಸಿದ್ದರು. ಧಾರವಾಡದ ವಿಶ್ವದರ್ಶನ ದೈನಿಕರ ವತಿಯಿಂದ ತಾಲೂಕಿನ ಅಮ್ಮಿನಳ್ಳಿಯ ಯುವ ಕವಿ ದಿನೇಶ್ ಎನ್ ಮಡಿವಾಳ್ ಇವರ ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನು ಮನಗಂಡು ಕನ್ನಡ ಸಾಹಿತ್ಯ ಭೂಷಣ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಧಾರವಾಡದ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಪ್ರಶಸ್ತಿ ಪ್ರದಾನ ಕಾರ್ಯ ಆಗಸ್ಟ್ 10 ರವಿವಾರ ನಡೆಯಲಿದೆ. ಈ ಸಮಾರಂಭವು ಧಾರವಾಡದ ಸಾಂಸ್ಕೃತಿಕ ಭವನ ರಂಗಾಯಣ ಧಾರವಾಡದಲ್ಲಿ ಜರುಗಲಿದ್ದು, ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ, ಮಹಾರಾಷ್ಟ್ರದ ಸಾಧಕರನ್ನು ಆಯ್ಕೆಗೆ ಪರಿಗಣಿಸಲಾಗಿದೆ ಎಂದು ವಿಶ್ವದರ್ಶನ ದೈನಿಕರ ಸಂಪಾದಕರಾದ SS ಪಾಟೀಲ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಿನೇಶ್ ಅಮ್ಮಿನಳ್ಳಿಯವರು ಸಾಹಿತ್ಯ ಕ್ಷೇತ್ರದಲ್ಲಿಯೇ ವಿಶೇಷ ಸಾಧನೆ ಎನ್ನುವಂತೆ ಉದಯ ರವಿಯ ಕುರಿತಾಗಿಯೇ 1500ರಷ್ಟು ಬೆಳಗು ಕವಿತೆಗಳನ್ನು ರಚಿಸಿದ್ದು, ಈ ಮಹತ್ವದ ಸಾಧನೆಯನ್ನು ಇಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ. ಇದಲ್ಲದೆ ಸಾಹಿತ್ಯದ ಇನ್ನಿತರ ಪ್ರಕಾರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಸಾಹಿತ್ಯ ಲೋಕಕ್ಕೆ ನಿರಂತರವಾಗಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ ಹಾಗೂ ಸಾಮಾಜಿಕ ಕಾರ್ಯ ಚಟುವಟಿಕೆಯಲ್ಲೂ ಭಾಗಿಯಾಗಿದ್ದಾರೆ. ಶಿರಸಿ ತಾಲೂಕು ಕೊಳವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರೂರು ಗ್ರಾಮದ ಯಶೋಧ ಆಚಾರ್ಯ ಅವರ ಮನೆಯು ಭಾರೀ ಮಳೆಯಿಂದಾಗಿ ಹಾನಿಗೀಡಾಗಿದ್ದು, ತಕ್ಷಣ ಸರಿಪಡಿಸದೇ ಹೋದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮನೆಗೆ ಹಾನಿಯಾಗುವ ಸಾಧ್ಯತೆ ಇತ್ತು. ಇದನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದ ಪರಿಹಾರದ ಜೊತೆಗೆ ಶಾಸಕರಾದ ಭೀಮಣ್ಣ ನಾಯ್ಕ್ ಅವರ ಗಮನಕ್ಕೂ ತರಲಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಪುತ್ರ ಅಶ್ವಿನ್ ನಾಯ್ಕ್ ಆರ್ಥಿಕ ಸಹಾಯ ನೀಡಿದ್ದು, ಅದನ್ನು ಮನೆ ಮಾಲೀಕರಿಗೆ ಇಂದು ನೀಡಲಾಯಿತು. ಸಹಕರಿಸಿದ ಶಾಸಕರು ಹಾಗೂ ಅಧಿಕಾರಿಗಳಿಗೆ ಪತ್ರಕರ್ತರೂ ಆದ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂದೇಶ್ ಭಟ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಶಿರಸಿ ನಗರದ TRC ಸಭಾಂಗಣದ ವೇದಿಕೆಯಲ್ಲಿ ಇಲ್ಲಿಯ ನಟರಾಜ ನೃತ್ಯ ಶಾಲೆಯ ಅಮೃತ ಜಾರ್ಜ್ ಹಾಗೂ ರಿತಿಕಾ ಸಿರಿ ಇವರ ನೃತ್ಯಾರಾಧನಾ ಕಾರ್ಯಕ್ರಮ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ವಿಜಯ ನಳಿನಿ ರಮೇಶ್ ಮತ್ತು ಗುರು ವಿದೂಷಿ ಸೀಮಾ ಭಾಗವತ್ ಉದ್ಘಾಟಿಸಿದರು. ಸರಸ್ವತಿ ರಾಗದ ಆದಿತಾಳದ ಪುಷ್ಪಾಂಜಲಿ ಖಂಡ ಏಕ ಅಲಾರೀಪು, ದ್ವಿಜವಂತಿ ರಾಗದ ಶಾರದಾ ಸ್ತುತಿ, ಭರತನಾಟ್ಯದ ವರ್ಣಂ ಪ್ರದರ್ಶನ ಪ್ರೇಕ್ಷಕರನ್ನು ರಂಜಿಸಿತು.
ಏಕಶ್ಲೋಕದ ಮೂಲಕ ರಾಮಾಯಣದ ಸಂಪೂರ್ಣ ಕಥೆಯನ್ನು ನೃತ್ಯ ಅಭಿನಯದ ಮೂಲಕ ವಿವರಿಸಿದ್ದು ವಿಶೇಷತೆಯಿಂದ ಕೂಡಿತ್ತು. ಹಿಮ್ಮೇಳದ ನಡುವಾಂಗದಲ್ಲಿ ವಿದುಷಿ ದೀಪಾ ಭಾಗವತ್, ಹಾಡುಗಾರಿಕೆಯಲ್ಲಿ ವಿದುಷಿ ನವೀನ್ ಅಂದಗಾರು, ಮೃದಂಗದಲ್ಲಿ ವಿದುಷಿ ಪಂಚಮ ಉಪಾಧ್ಯಾಯ, ಕೊಳಲು ವಾದನದಲ್ಲಿ ವಿದುಷಿ ದೀಪಕ್ ಹೆಬ್ಬಾರ್ ಮತ್ತು ರಿದಮ್ ಪ್ಯಾಡ್ನಲ್ಲಿ ವಿದುಷಿ ಇ ಗೋಪಿಕೃಷ್ಣ ನಂಬೂದಿರಿ ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲಾ ಕಾರ್ಯಾಲಯ ದೀನದಯಾಳ ಭವನದಲ್ಲಿ ಜಾತಿ ಜನಗಣತಿ ಪೂರ್ವಭಾವಿ ಸಭೆಯು ನಡೆಯಿತು. ಭಾರತ ಮಾತೆಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚಾಲನೆ ನೀಡಿದರು. ಉದ್ಘಾಟನಾ ನುಡಿಗಳನ್ನು ಆಡಿದ ಮಾನ್ಯ ಕಾಗೇರಿಯವರು, ಇವತ್ತು ಕಾಶಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ 20ನೇ ಕಂತಿನ ಹಣ 20,500 ಕೋಟಿಯನ್ನು ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಕಾಂಗ್ರೆಸ್ಗೆ ಪ್ರಜಾಪ್ರಭುತ್ವದ ಮೇಲೆಯೇ ನಂಬಿಕೆ ಇಲ್ಲ. ಸಂವಿಧಾನ ರೀತ್ಯ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ವಿಶ್ವಾಸವಿಲ್ಲ. ಹಾಗಾಗಿ ಈ ಪಾರದರ್ಶಕ ವ್ಯವಸ್ಥೆ ಇರುವ ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿ ಅನುಮಾನ ಮಾಡುತ್ತಿದ್ದಾರೆ ಎಂದರು. ಇದೇ ರಾಹುಲ್ ಗಾಂಧಿ ಹಿಂದೆ ಕ್ಯಾಬಿನೆಟ್ ನಿರ್ಣಯದ ಪ್ರತಿಯನ್ನು ಹರಿದು ಬಿಸಾಡಿದ್ದರು. ಕಾಂಗ್ರೆಸ್ಸಿಗೆ ಕೇವಲ ಕುಟುಂಬ ರಾಜಕಾರಣದಲ್ಲಿ ವಿಶ್ವಾಸ ಎಂದು ಹೇಳಿದರು. ಸಿಎಂ ಸಿದ್ದರಾಮಯ್ಯ ಅಹಿಂದ್ ಚಾಂಪಿಯನ್ ಆಗಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. 160 ಕೋಟಿ ಖರ್ಚು ಮಾಡಿ 10 ವರ್ಷ ಕಾಲಹರಣ ಮಾಡಿದ ರಾಜ್ಯದ ಜಾತಿ ಗಣತಿ ಗೊಂದಲಗಳ ಸರಮಾಲೆಯಾಗಿದೆ. ಇದರಿಂದ ಹಿಂದುಳಿದ ವರ್ಗಗಳಿಗೆ ಯಾವುದೇ ಉಪಯೋಗವಿಲ್ಲ ಮತ್ತು ಇದು ಕೇವಲ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ತಂತ್ರ ಎಂದು ಕಿಡಿಕಾರಿದರು. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಮಾಜಿ ಶಾಸಕರಾದ ಶ್ರೀಮತಿ ರೂಪಾಲಿ ನಾಯ್ಕ್ ಮಾತನಾಡಿ, ಜಾತಿ ಗಣತಿ ನಡೆಸುವುದರಿಂದ ಸಮಾಜದ ವಿವಿಧ ಜಾತಿಗಳ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ ಸ್ಪಷ್ಟ ಚಿತ್ರಣ ಕೂಡ ದೊರೆಯುತ್ತದೆ. ಇದರಿಂದ ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ ಮತ್ತು ಆದಿವಾಸಿಗಳಿಗೆ ಉದ್ದೇಶಿತ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಜನಗಣತಿಯೊಂದಿಗೆ ಜಾತಿಗಣತಿಯನ್ನು ನಡೆಸುವ ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ತನ್ನ ಈ ನಿರ್ಧಾರದೊಂದಿಗೆ ಸಾಮಾಜಿಕ ಬದ್ಧತೆಯನ್ನು ಮೆರೆದಿದೆ ಎಂದರು. ಇದೇ ಆಗಸ್ಟ್ 17ರಂದು ಕಾರವಾರದಲ್ಲಿ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯಿಂದ ಜಾತಿಗಣತಿ ಮುನ್ನೆಲೆ ಕುರಿತು ನಡೆಯುವ ಸಮಾವೇಶದಲ್ಲಿ ಎಲ್ಲರೂ ಸಕ್ರಿಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಚಲವಾದಿ ವಹಿಸಿ ಮಾತನಾಡಿದರು. ಪ್ರಾಸ್ತಾವಿಕ ಮಾತುಗಳನ್ನು ಒಬಿಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ನುಡಿದರು. ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ್ ಸ್ವಾಗತಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ನರಸಾನಿ ವಂದಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಿವಾನಂದ ನಾಯ್ಕ್, ಮಾಜಿ ಶಾಸಕರಾದ ಸುನಿಲ್ ಹೆಗಡೆ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಸ್ಎಲ್ ಗುಟ್ನೇಕರ್, ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ರಾಜ್ಯ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನಿ, ಪ್ರಮುಖರಾದ ಗೋವಿಂದ ನಾಯ್ಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ, ಶ್ರೀಕಾಂತ್ ಬಳ್ಳಾರಿ, ಆರ್ಡಿ ಹೆಗಡೆ, ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಮಂಡಲಗಳ ಪ್ರಮುಖರು, ಮೋರ್ಚಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಲೂಕಾ ತ್ರೈಮಾಸಿಕ ಕೆಡಿಪಿ ಪರಿಶೀಲನಾ ಸಭೆಗೆ ಅಧ್ಯಕ್ಷರಾಗಿ ಶನಿವಾರ ಭಾಗವಹಿಸಿದ ಶಾಸಕ ದಿನಕರ್ ಶೆಟ್ಟಿಯವರು ನಂತರ ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳ ಹಾಜರಿಯಲ್ಲಿ ವಿವಿಧ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳು ಮತ್ತು ಸಾರ್ವಜನಿಕ ಕಲ್ಯಾಣದ ಉದ್ದೇಶಗಳ ಕುರಿತು ಚರ್ಚಿಸಿದರು. ಅಲ್ಲದೆ ಇಲಾಖಾಧಿಕಾರಿಗಳು ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾರ್ಯಗಳನ್ನು ಮತ್ತು ಮುಂಬರುವ ಯೋಜನೆಗಳನ್ನು ವಿವರಿಸಿದರು. ಸಭೆಯ ಉದ್ದೇಶವು ಸಮಗ್ರವಾಗಿ ತಾಲೂಕು ಅಭಿವೃದ್ಧಿಗೆ ಮತ್ತು ಎಲ್ಲ ಇಲಾಖೆಗಳ ನಡುವಣ ಸಮನ್ವಯವನ್ನು ಉತ್ತಮಗೊಳಿಸುವುದು ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ವಾಸರೆ ಕುದ್ರೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಲಿನಗುಳಿಯ ಹೊಸದೇವತಾ ಫಾಲ್ಸಲ್ಲಿ ನೀರು ರಭಸವಾಗಿ ಹರಿಯುತ್ತಿದ್ದು ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಜನರು ಕೂಡ ಇಲ್ಲಿಗೆ ಭೇಟಿ ನೀಡಿ ನೀರಿನಲ್ಲಿ ಮೋಜು ಮಾಡುತ್ತಿದ್ದಾರೆ. ಮಳೆ ಹೆಚ್ಚಾಗಿದ್ದರಿಂದ ವಿಭೂತಿ ಫಾಲ್ಸ್ಗೆ ಪ್ರವಾಸಿಗರು ತೆರಳದಂತೆ ಅಲ್ಲಿಯ ಸ್ಥಳೀಯ ಅಚವೆ ಗ್ರಾಮ ಪಂಚಾಯಿತಿಯವರು ನಿಷೇಧ ಹೇರಿರುವುದರಿಂದ ಸಹಜವಾಗಿಯೇ ಜನರು ಈ ಫಾಲ್ಸ್ಗೆ ಆಗಮಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೂ ಹೆಚ್ಚುತ್ತಿದೆ. ಇಲ್ಲಿಗೆ ತಾಲೂಕಿನ ಸುತ್ತಮುತ್ತಲಿನ ಜನರೇ ಹೆಚ್ಚಾಗಿ ಬರುತ್ತಿದ್ದು, ಇದು ಅಷ್ಟು ಅಪಾಯಕಾರಿಯೂ ಅಲ್ಲದಿರುವುದರಿಂದ ಸಹಜವಾಗಿಯೇ ಜನದಟ್ಟಣೆಗೆ ಕಾರಣವಾಗಿದೆ. ಇಲ್ಲಿಗೆ ಬಂದು ನೀರಿನಲ್ಲಿ ಈಜಾಡುವುದು ಜನರಿಗೆ ಒಂದು ಮುದ ನೀಡುವ ಸಂಗತಿ. ಹೀಗಾಗಿ ಸಣ್ಣ ಮಕ್ಕಳೊಂದಿಗೆ ರಜೆಯ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಆಗಮಿಸುತ್ತಿದ್ದಾರೆ. ತಾಲೂಕಿನಲ್ಲಿ ಹಲವು ಜಲಪಾತಗಳಿದ್ದು ಅದರಲ್ಲಿ ವಿಭೂತಿ ಫಾಲ್ಸ್ ಅತ್ಯಂತ ವಿಶೇಷವಾದದ್ದು. ಹಾಗೆ ಇಂತಹ ಸಣ್ಣ ಪುಟ್ಟ ಫಾಲ್ಸ್ಗಳು
ಕೆಲವೆಡೆ ಕಂಡುಬರುತ್ತವೆ. ಅಂಕೋಲಾ ಯಲ್ಲಾಪುರ ಮಾರ್ಗ ಮಧ್ಯದಲ್ಲಿ ಹೆದ್ದಾರಿ ಅಂಚಿಗೆ ಕಂಚಿನ ಬಾಗಿಲು ಪಾಲಿಸಿದ್ದು, ಇಲ್ಲಿ ತೀರಾ ಅಪಾಯಕಾರಿಯಾಗಿರುವುದರಿಂದ ಜನರು ಇಲ್ಲಿಗೆ ಭೇಟಿ ನೀಡುವುದು ಅಪರೂಪ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.